ಇಲ್ಲ, ಇದು ಯಾಕೋ ಸರಿ ಹೋಯ್ತಿಲ್ಲ. ವಿಷಯನ ಮುಚ್ಚಿಡ್ತಾ ಹೋದಷ್ಟುವೆ ಇನ್ನೂ ರಾಡಿ ಆಯ್ತಿದೆ ಹೊರತು ಯಾವುದೇ ರೀತಿ ಒಳ್ಳೇದಂತೂ ಆಯ್ತಿಲ್ಲ. ಇಷ್ಟು ದಿವಸ ಸತ್ಯ ಹೇಳ್ದೆ ಕೊಡ್ಗಿ ನರಳಿದ್ ಸಾಕು. ಇನ್ನಾದರೂ ಮೇಡಮ್ ಅವ್ರ ತಾವ ಎಲ್ಲ ಹೇಳ್ಬಿಡ್ತೀನಿ. ಮೇಡಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಈಗ ಹೇಳಕ್ಕೆ ಏನಿದೆ ಸಿದ್ದು ಅವರೇ? ಅಲ್ಲ ಮೇಡಮ್ ಅವರೇ. ಸಿದ್ದು ಅವರೇ ಪ್ಲೀಸ್, ಈ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಯಾರೋ ಮಾಡಿದ ತಪ್ಪಿಗೆ ಹೀಗೆಲ್ಲ ಆಗೋಯ್ತಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಆಮೇಲೆ ಮಾತಾಡೋಣವಾ ಪ್ಲೀಸ್? ಇಲ್ಲ, ಇವತ್ತೇನಾದರೂ ಆಗಲಿ ಮೇಡಮ್ ಅವ್ರ ಹತ್ರ ಸತ್ಯ ಹೇಳ್ಬಿಡ್ಬೇಕು. ಮೇಡಮ್ ಅವರೇ. ಸಿದ್ದು ಅವರೇ, ನನಗಾಗಲೇ ತಲೆ ಬಿಸಿ ಆಗಿದೆ, ಬನ್ನಿ ಹೋಗೋಣ. ಮೇಡಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ನಿಜ ಹೇಳಬೇಕು. ನಿಜನಾ? ಏನು? ಮೇಡಮ್ ಅವರೇ, ಅದು ಏನದು? ಇದೆಲ್ಲ ಆಗಿದ್ದು ನನ್ನಿಂದಲೇ ಮೇಡಮ್ ಅವರೇ. ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಮೇಡಮ್ ಅವರೇ. ಏನು ಹೇಳ್ತಿದ್ದೀರಾ ಸಿದ್ದು ಅವರೇ? ನೀವು ಯಾಕೆ ಆಕ್ಸಿಡೆಂಟ್ ಮಾಡ್ತೀರಾ? ನಿಮಗೆ ಶ್ರೀಕಾಂತ್ ಅವ್ರ ಮೇಲೆ ಏನು ಜಿದ್ದು ದ್ವೇಷ ಇತ್ತು ಅಂತ ನೀವು ಹೀಗೆಲ್ಲ ಮಾಡ್ತೀರಾ ಹೇಳಿ? ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ. ಕೋರ್ಟಿಗೆ ಟೈಮ್ ಆಯಿತು, ಬನ್ನಿ ಹೋಗೋಣ. ನಾನು ಏನೇನು ಮಾತಾಡ್ತಾ ಇಲ್ಲ ಮೇಡಮ್ ಅವರೇ, ಇರೋದನ್ನೇ ಹೇಳ್ತವನೆ. ಅವತ್ತು ಮಳೆ ಜೋರಾಗಿ ಬರ್ತಿತ್ತು, ರಸ್ತೆನೇ ಕಾಣ್ತಿರ್ಲಿಲ್ಲ. ನಾನು ಅರ್ಜೆಂಟಾಗಿ ಅಪ್ಪಾಜಿನ ಪಾರ್ಟಿ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೆ. ಶ್ರೀಕಾಂತ್ ಅವ್ರ ಕಾರು ಸಡನ್ ಆಗಿ ಬಂದ್ಬಿಡ್ತು. ನಾನು ಬ್ರೇಕ್ ಹಿಡಿಯೋಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅಷ್ಟೆಲ್ಲ ಆಕ್ಸಿಡೆಂಟ್ ಆಗೋಗಿತ್ತು. ಎಲ್ಲ ನನ್ನ ಕೈ ಮೀರೋಗಿತ್ತು. ಲೈ, ನೀವು ಒಂದು ಕೆಲಸ ಮಾಡಲ್ಲ, ನೀವೆಲ್ಲರೂ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಆಮೇಲೆ ನೀವು ಅಲ್ಲಿಗೆ ಬಂದ್ಬಿಡ್ರಲ್ಲ. ನಡಿಯ ನೀವು ಒಬ್ರು ಹುಷಾರಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಲ್ಲ. ನೀವು ಜವರೇಗೌಡ್ರ ಮಗ ಸಿದ್ದೇಗೌಡ್ರಲ್ವಾ? ಹ್ಞೂ ಡಾಕ್ಟ್ರೆ, ಇಲ್ಲೊಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ, ಅವ್ರನ್ನೇ ನೋಡ್ಕೊಂಡು ಹೋಗಮ್ಮ ಅಂತ ಬಂದೆ. ಅವ್ರು ಎಲ್ಲವ್ರೆ? ಗಾಬರಿ ಪಡುವಂಥದ್ದೇನಿಲ್ಲ, ಸಣ್ಣ ಪುಟ್ಟ ಏಟಾಗಿತ್ತು, ನಾನೇ ಟ್ರೀಟ್ ಮಾಡಿ ಕಳಿಸಿದ್ದೀನಿ. ಆದರೆ ಇದೆಲ್ಲ ನಾನು ಬೇಕು ಅಂತ ಮಾಡಲಿಲ್ಲ ಮೇಡಮ್ ಅವರೇ. ಸಿದ್ದು ಅವರೇ, ಏನಾಯ್ತು ನಮಗೆ? ನಾನು ಆಗ್ಲಿಂದ ಬಂದು ನಿಂತಿದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ವಲ್ಲ? ಅಯ್ಯೋ ದೇವ್ರೆ, ಇದು ಕನ್ಸ ಹೆಂಗಾರ ಮಾಡಿ ಹೇಳ್ಬಿಡೋಣ ಅನ್ಕೊಂಡ್ರೆ ಈ ಕನ್ಸು ಬೇರೆ ಇನ್ನೂ ದಿಗ್ಲು ಬರೆಸ್ತಾ ಇದೆಯಲ್ಲಪ್ಪ. ಏನಿಲ್ಲ ಮೇಡಮ್ ಅವರೇ. ಏನ್ ಸಿದ್ದು ಅವರೇ, ಇಷ್ಟೆಲ್ಲ ಬೆದರ್ತಿದ್ದೀರಾ? ಏನಾಯ್ತು? ಅದು ಏನಿಲ್ಲ ಮೇಡಮ್ ಅವರೇ, ತುಂಬಾ ಶೆಕೆ ಆಯ್ತದೆ. ಶೆಕೆನಾ? ಚಳಿ ಅಲ್ವಾ? ಹ್ಞೂ ಮೇಡಮ್ ಅವರೇ, ಚಳಿ ಅಲ್ಲಲ್ಲ, ಶೆಕೆ. ಸಿದ್ದು ಅವರೇ, ಶೆಕೆ ಅಂತಿದ್ದೀರಾ, ಚಳಿ ಅಂತಿದ್ದೀರಾ, ಏನಾಯ್ತು ನಿಮಗೆ? ಹೋಗ್ಲಿ ಬಿಡಿ, ಹೊತ್ತಾಯ್ತು, ಬನ್ನಿ ಹೋಗೋಣ. ಮೇಡಮ್ ಅವರೇ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಈಗ ನಿಮಗೆ ಸಮಾಧಾನ ಆಗಿರ್ಬೇಕಲ್ವಾ? ದೇವ್ರ ಮಗ ಅಂತ ಅವನು ಚೆನ್ನಾಗಿ ಮೆರೆಸಿದ್ರೆ ಅವ್ನು ನಿಮ್ಮ ಮಾನ ಮರ್ಯಾದೆಯಲ್ಲ ಹರಾಜಾಗಿ ಬಿಟ್ಟ. ನಿಮ್ಗೆ ಹೇಳಿದ್ದೆ ತಾನೆ ಅಲ್ಲಿಗೆ ಹೋಗ್ಬೇಡಿ ಅಂತ, ನೀವು ಯಾಕೆ ಅಲ್ಲಿಗೆ ಹೋದ್ರಪ್ಪ? ನನ್ನ ಮಗನ ಉಳಿಸ್ಕೋಬೇಕಾದ್ದು ನನ್ನ ಕರ್ತವ್ಯ. ಯಾವನೋ ಬೀದಿಲಿ ಸಿಕ್ಕದವನಿಗೋಸ್ಕರ ನಿಮ್ಮ ಹೆತ್ತು ಮಕ್ಕಳನ್ನ ಬೀದಿಗೆ ಬಿಡ್ತೀರಾ ನೀವು? ರೀ, ಏನ್ ಮಾತಾಡ್ತಿದ್ದೀರಿ? ಯಾರೇ ನಿಮ್ಮನ್ನೆಲ್ಲ ಬೀದಿಲಿ ಬಿಟ್ಟಿದ್ದಾರೆ? ಹಾಗೊಂದ್ ವೇಳೆ ಬೀದಿಗೆ ಬಿಟ್ಟಿದ್ದೆ ನಿಜ ಆಗಿದ್ರೆ ನಿಮ್ಮನ್ನೆಲ್ಲ ಸಾಕಿ ಸಲಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡ್ತಿದ್ರ? ಮಕ್ಕಳಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ ಅವರು, ಪಾಪ. ಬಾಯಿ ಮುಚ್ಕೊಂಡು ಸುಮ್ಮನೆ ಎಲ್ಲದಕ್ಕೂ ಅವ್ರು ಪರ ವಹಿಸ್ಕೊಂಡು ಬರ್ಬೇಡ ನೀನು.
ಏನ್ ತ್ಯಾಗ ಮಾಡಿದಾರೆ ಅವರು? ಹುಡ್ಸಿದ ತಪ್ಪಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಅದು ಬಿಟ್ಟು ಏನ್ ಮಾಡಿದ್ರು? ಇವ್ರ ವಿಷಯ ಎಲ್ಲ ಟಿವಿಲಿ ಬಂದು ನಾವು ಹೊರಗಡೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ಸದ್ಯ ನಮ್ ಪುಣ್ಯ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಇಲ್ಲ ಅಂದಿದ್ರೆ 3 ದಿವಸ ಹಾಕೊಂಡು ರುಬ್ಬಿರೋರು. ಹೊರಗಡೆ ಓಡಾಡಕ್ಕಾಗುತ್ತ ನಾವು? ನೋಡು ಸಂತು, ನಾನಾಗ್ಲಿ ವೆಂಕಿ ಆಗ್ಲಿ ನೀನ್ ತಲೆ ತೆಗ್ಸುವಂತ ಕೆಲಸ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಅಪ್ಪ, ನಮ್ಮ ವೆಂಕಿ ಈ ಕೇಸಲ್ಲಿ ಬಂದು ಸಿಕ್ಕಾಕೊಂಡಿದ್ದಾನೆ. ಅವನನ್ನ ಹೊರಗಡೆ ಕರೆಸ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಇದ್ದೀವಷ್ಟೇ. ವೆಂಕಿ ಯಾವತ್ತೂ ಇಂಥ ಕೆಲಸ ಮಾಡುವಂಥವನಲ್ಲ, ಅದು ನಿನಗೂ ಗೊತ್ತು. ಬೇರೆಯವ್ರು ಕೇಳಿದ್ರೆ ಹೇಳು ಇದನ್ನೇ. ನಾನು ಯಾಕಪ್ಪ ಅವನ ಬಗ್ಗೆ ಹೇಳಿ? ಅವನಿಗೂ ನನಗೂ ಏನ್ ಸಂಬಂಧ? ಅವನಿಗೆ ದೇಶ ಸೇವೆನ ಮಾಡಿರೋದು. ಆಕ್ಸಿಡೆಂಟ್ ಮಾಡಿದಾನೆ, ಇಬ್ರು ಸತ್ತೋಗಿದ್ದಾರೆ. ಅಜ್ಜಿ ಕೋಮ ಹೋಗೋಬೋದು. ಇವನಾದ್ರೂ ಹೋಗಿದ್ರೆ ನಾನು ಖುಷಿ ಪಡ್ತಿದ್ದೆ. ಸಂತು, ತಪ್ಪು ಮಾಡ್ತಾ ಇದ್ಯಾ? ಇಷ್ಟು ಕಠೋರ ಆಗ್ಬೇಡ ಕಣೋ. ಒಬ್ರಿಗೆ ಕೇಡು ಬಯಸಬಾರ್ದು. ಇದು ತಪ್ಪು ಕಣೋ, ಒಳ್ಳೇದಾಗಲ್ಲ. ಅಪ್ಪ, ತಪ್ಪು ಮಾಡ್ತಿರೋದು ಅವನು. ನೀವು ಅವನಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಈ ಜನ್ಮದಲ್ಲಿ ನಮಗೆ ಬುದ್ಧಿ ಬರಲ್ಲ. ಥು. ಏ ಸಿದ್ದೇಗೌಡ, ನಂಗೆ ಇಲ್ಲಿಗೆ ಬರಕ್ ಹೇಳ್ಬಿಟ್ಟು ನೀನ್ ಯಾಕೆ ಹಿಂಗ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಏನಾಯ್ತು ನಿನಗೆ? ಲೈ, ಇನ್ನೇನ್ ಆಗ್ಬೇಕಪ್ಪಾಜಿ? ನಾನ್ ಮಾಡಿರೋ ಅವಂತರದಿಂದ ಅಲ್ವೇ ಹಿಂಗೆಲ್ಲ ಆಯ್ತಾ ಇರೋದು? ನನ್ಗೆ ಅವತ್ತೇ ಈ ವಿಷಯ ಗೊತ್ತಾಗಿದ್ದಿದ್ರೆ ನಾನು ಬೇರೆ ಏನಾರ ಮಾಡ್ತಿದ್ದೆ. ನೀವು ನನಗೆ ವಿಷಯ ಗೊತ್ತಾಗ್ಬಾರ್ದು, ಎಲ್ಲ ಸರಿ ಹೋಗ್ತದೆ ಅಂತ ನನ್ನ ಹತ್ರನೇ ಮುಚ್ಚಿಟ್ರಿ. ಯಾಕೆ ಮುಚ್ಚಿಟ್ರಿ? ಈಗ ನೋಡಿ ವಿಷಯ ಎಲ್ಲಿವರೆಗೂ ಬಂದೈತೆ ಅಂತ. ವೆಂಕಿ ಅಣ್ಣನವರೆಗೂ ಬಂದೈತೆ. ಎಲ್ಲ ನೋಡ್ತಿದ್ರೆ ಮುಂದೆ ಏನಾದದು ಅಂತ ನನಗೆ ಶಾನೆ ದಿಗ್ಲೈತದ ಅಪ್ಪಾಜಿ. ಅದರಲ್ಲೂ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಅನ್ಯಾಯವಾಗಿ 2 ಜೀವ ಉಂಟಾಗದೆ ಅನ್ನೋ ನಿಜ ನನ್ನ ದಿನಕ್ಕೂ ಕೊಲ್ತಾ ಇದೆ ಅಪ್ಪಾಜಿ. ಲೈ, ಅವಾಗ ನಿನ್ಗೆ ತಲೆಗಿಲ್ಲ ಕೆಡ್ತದ ಹೆಂಗ್ಲ? ಯಾಕ್ಲ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಲೈ, ಇಲ್ಲ ಅಪ್ಪಾಜಿ, ಆಕ್ಸಿಡೆಂಟ್ ಮಾಡಿದವ್ ನಾನೇ ಆಗಿರ್ಬೋದು. ವೆಂಕಣ್ಣ ಏನು ತಪ್ಪು ಮಾಡದೆ ಜೈಲಲ್ಲಿ ಇರ್ಬೋದು. ಆದ್ರೂ ನಾನೇ ಮಾಡಿರೋದು ಅನ್ನೋ ಸತ್ಯ ನಾನು ಒಪ್ಕೋತಿಲ್ವಲ್ಲ. ನನ್ನ ಮನ್ಸಲ್ಲಿ ನನಗೆ ಎಲ್ಲರ ದೃಷ್ಟಿಲೂ ಎಲ್ಲಿ ಚಿಕ್ಕವನಾಗ್ಬಿಡ್ತೀನೋ ಅನಿಸ್ತದೆ. ಅಕಸ್ಮಾತ್ ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ನಾಳೆ ಬೆಳಿಗ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಆಗ ಏನ್ ಮಾಡ್ಲಿ ಹೇಳಿ ಅಪ್ಪಾಜಿ? ಲೇ ಸಿದ್ದೇಗೌಡ, ಯಾಕ್ಲ ಒಳ್ಳೆ ಎಕ್ರ ಬೆಕ್ರ ಆಡ್ದಂಗೆ ಆಡ್ತಾ ಇದ್ಯಾ? ಲೇ ಮಾರಾಯ, ನಾವ್ ಹೇಳಿದ್ರೆ ಅಲ್ವಲ್ಲ ವಿಷಯ ಎಲ್ಲಾರ್ಗೂ ಗೊತ್ತಾಗೋದು. ನಾವೇ ಆ ವಿಷಯನ ಯಾರಿಗೂ ಹೇಳಿಲ್ಲ ಅಂದ್ಮೇಲೆ ಯಾರಿಗೂ ಗೊತ್ತಾಗಕ್ಕಿಲ್ಲ ಕಲ್ಬುಳ. ಲೈ ಅಲ್ಲಕಲ್ಲ, ನೀನು ಆತ್ರಕ್ಕೆ ಬಿದ್ದು ಗೋತ್ರ ಕೆಚ್ಕೊಂಡಂಗೆ ಏನಾದ್ರು ಮಾಡ್ಕೊಂಡ್ಬಿಟ್ಯಾ ಕಣಪ್ಪ. ಆಮೇಲೆ ನೀನ್ ಕೈ ಮುಗಿತೀನಿ ಕಲ. ನೀನ್ ಏನು ಮಾತಾಡದೆ ಹೊಸಿ ತಪ್ಪಗಿದ್ ಬಿಡ್ಲಾ? ಲೇ, ಅದಂಗಲ್ಲ ಅಪ್ಪಾಜಿ. ಇನ್ನೊಬ್ರು ಯಾರಿಂದಾನು ಗೊತ್ತಾಗೋಕಿನ್ನ ಮುಂಚೆ ನಾನೇ ಸುಮ್ಮನೆ ನಿಂತ್ಕಲ. ಏನ್ ಆಗೋಯ್ತದೆ? ಲೇ, ಯಾಕ್ಲ ಈಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ ಸಿದ್ದೇಗೌಡಲ್ಲಿ? ನಾನು ಇಲ್ಲೂಲ್ಲ ನಿಮ್ಮ ಅಪ್ಪಾಜಿ. ನಾನು ಇದ್ದೀನಿ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ನಾನೆಲ್ಲ ನೋಡ್ಕೊತೀನಿ, ನೀವು ಸಮಾಧಾನವಾಗಿರ. ಇದೊಂದು ತಲೆ ಕೆಡ್ಸ್ಕೊಂಡ್ರೆ ನನಗೂ ತಲೆ ಓಡಕ್ಕಿಲ್ಲ ಕಲ. ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ತಲೆ ಗೊತ್ತಾಗಕ್ಕಿಲ್ಲ ಕಲ. ನನಗೆ ಸುಮ್ಕಿರ್ಲ ಲೇ ದೇಗೌಡ. ತನೋ, ಏಯ್ ಏನ ನಿನ್ ತಲಾಟೆ?
ಇಂಥ ಕಪಿ ಚೇಷ್ಟೆ ಎಲ್ಲ ಆಡೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಕ್ಕೆ ಹಿಂಗೆಲ್ಲ ಆಡ್ತಿದ್ಯಾ? ಮಸ್ತಾಗಿ ನಾನು ಕಪಿ ಆದ್ರೆ ನೀನು ಗೊರಿಲ್ಲ. ನನ್ನೇ ಗೋರಿಲ್ಲ ಅಂತ್ಯಾ? ನೋಡಿ ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಏಯ್, ಏನೋ ಮಾಡ್ತೀಯ ನೀನು? ಒಂದು ಮುದ್ದು ಮಾಡೋಕೆ ಬರಲ್ಲ, ಕೇರ್ ಮಾಡೋಕೆ ಬರಲ್ಲ. ಬಯೋಕ್ಕಷ್ಟೇ ತಾನೇ ಗೊತ್ತಿರೋದು. ಎಷ್ಟು ಬೇಕಾದ್ರೂ ಬೇಕು, ನನಗೇನು ಬೇಜಾರಿಲ್ಲ. ನಾನು ಬೈತೀನಿ ಉಗಿತೀನಿ ಅಂತ ಆಲ್ರೆಡಿ ಪ್ರಿಪೇರ್ ಆಗಿ ಮಾಸ್ಕ್ ಹಾಕೊಂಡ್ಬಿಡಿದ್ಯಾ? ತೆಗ್ಯಾ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಏನೋ ನಿನಗೆ ನಾಚಿಕೆ ಆಗುತ್ತಾ? ಏಯ್, ಎಲ್ಲಾದರೂ ಹೇಳ್ಬಿಟ್ಟು ನಗ್ಬಿಡ್ತಾರೆ ಎಲ್ಲರೂ. ಒಂದು ಪಕ್ಷ ಹುಡುಗ ನಾಚ್ಕೋತಾನೆ ಅಂತ ಹೇಳು, ನಂಬಿಡ್ತೀನಿ. ನೀನು ನಾಚ್ಕೋತೀಯ ಅಂದ್ರೆ ದೇವರಾಣೆ ನಂಬಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ನಿನ್ನ ಮುಖನ ಹಂಗೆ ನೋಡಿದ್ರು ನಂಗೆ ಭಯ ಆಗುತ್ತೆ. ಮಾಸ್ಕ್ ಹಾಕೊಂಡು ಬರೀ ಎದುರಿಸೋಕೊಂಡಿದ್ಯಾ? ತೆಗಿಯ ಮಾಸ್ಕ್. ನಿನ್ನ ಮುಖ ಮುಚ್ಕೊಂಡು ಬಂದ ತಕ್ಷಣ ನಿನ್ನ ತರಲೆ ಬುದ್ಧಿ ಏನು ಕಮ್ಮಿ ಆಗಲ್ಲ. ಬರೀ ಮುಖ ಮುಚ್ಕೊಂಡ್ರಲ್ಲ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ಬಂದು ನೀನು ಹಿಂಗೆ ಆಡೋದು. ಯಾಕೆ ಡಬೆಲ್ಲ ಮಾಡ್ತಿದ್ಯಾ? ವಿಶ್ವ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಎಲ್ಲಿ ಹತ್ತ ಬಾ, ಕಿವಿ ಕೊಡು. ಯಾಕೆ ಕಿವಿನ ಕಚ್ಬಿಡೋಣ ಅಂತನಾ? ನೀನು ಏನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮನೆಗೆ ಜಯಂತ್ ಅವ್ರು ಬಂದಿದ್ದಾರೆ, ಅಪ್ಪ ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತ ತಾನೆ. ಅದೆಲ್ಲ ನಂಗೆ ಗೊತ್ತು ಬಿಡು. ಅದೆಲ್ಲ ದೊಡ್ಡವ್ರ ವಿಷಯ, ಇದು ಪ್ರೇಮಿಗಳ ವಿಷಯ. ಈಗ ನೀನು ಹತ್ರ ಬರ್ತೀಯೋ ಇಲ್ಲ ನಾನೇ ಬರ್ಲೋ? ಏನು ಹೇಳು? ಐ ಲವ್ ಯು. ಇದೇ ನನ್ಗಾಗಲ್ಲ ಅಂತ ಹೇಳೋದು. ನಾನು ಇಲ್ಲಿ ಕುತ್ಕೊಂಡು ಓದ್ಕೋತಾ ಇದ್ದೀನಿ, ನೀನು ಬಂದು ಇಲ್ಲಿ ತಮಾಷೆ ಮಾಡ್ತಿದ್ಯಾ? ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಕಿವಿ ಕಿತ್ತು ಕೈ ಕೊಡ್ತೀನಿ ನಿನಗೆ. ವಿಶ್ವ, ಬಿಡು. ತರಲೆ ಮಾಡಿ ಬಿಡು ಬಿಡು. ನನ್ನ ಕಿವಿನೇ ಚೀರ್ತೀಯಾ? ನಿನಗೆ ಮಾಡ್ತೀನಿ. ನೋಡು, ಸುಮ್ಮನೆ ಇದ್ಬಿಡು, ಹೇಳ್ತಿದ್ದೀನಿ. ನಿಂಗೆ ಮಾಡ್ತೀನಿ. ಅಮ್ಮ, ಅಡುಗೆ ತುಂಬ ಚೆನ್ನಾಗಿತ್ತು. ಲೇಟ್ ಆಗಿದೆ, ನಾನು ಹೊರಟು ಬರ್ತೀನಿ. ಜಯಂತ್ ಅವರೇ, ಇವತ್ತು ಯಾಕೋ ತುಂಬ ಮಂಕ ಕಾಣ್ತಿದ್ದೀರಾ. ಇವತ್ತೊಂದಿನ ಇಲ್ಲೇ ಇದ್ದು ಸುಧಾರಿಸ್ಕೊಂಡು ನಾಳೆ ಹೊರಡಿ. ಕ್ಷಮಿಸಿ ಸರ್, ನನಗೆ ಹಾಗೆ ಇನ್ನೊಬ್ಬರ ಮನೇಲಿ ರಾತ್ರಿ ಕಳೆದ ಅಭ್ಯಾಸ ಇಲ್ಲ. ಹಾಗಾಗಿ ಅಲ್ಲ ಜಯಂತ್ ಅವರೇ, ಇದು ಇನ್ನೊಬ್ರ ಮನೆ ಹೇಗಾಗುತ್ತೆ? ಇದು ನಿಮ್ಮದೇ ಮನೆ. ಇನ್ನೊಬ್ರ ಮನೆ ಅಂತ ಹೇಗೆ ಅನ್ಕೋತೀರಾ ನೀವು? ಹೌದು ಜಯಂತ್ ಸರ್, ನೀವು ಇಲ್ಲೇ ಉಳ್ಕೊಳ್ಳಿ. ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಮಾಡ್ಕೊಡ್ತೀನಿ. ಹೌದು ಸರ್, ನೀವು ಇಲ್ಲೇ ಇದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ನೀನಾದರೂ ಹೇಳು ಲಲಿತಾ. ಜಯಂತ್ ಅವರೇ, ಹ್ಞೂ ಅನ್ನಿ. ಇಲ್ಲಿದ್ರೆ ಜಾನ್ವರು ಇನ್ನೂ ನಂಗೆ ಹತ್ತಿರ ಆಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಚಿನ್ನ ಮರಿ, ನಿಮಗೋಸ್ಕರ ಒಂದು ರಾತ್ರಿ ಹೊರಗೆ ಕಳೆಯೋದ್ರಲ್ಲಿ ಏನು ತಪ್ಪಿದೆ? ಸರಿ, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡಿದ ಮೇಲೆ ನಾನು ಹೇಗಿಲ್ಲ ಅಂತ ಹೇಳಿ. ಇವತ್ತು ಒಂದು ರಾತ್ರಿ ಇಲ್ಲಿದ್ದು ಬೆಳಗ್ಗೆ ಬೇಗ ಹೊರಟು ಬರ್ತೀನಿ. ತುಂಬ ಸಂತೋಷ. ವಿಶ್ವ, ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಪ್ಪ. ಸರಿಯಪ್ಪ. ಬರೋ ವಿಶ್ವ, ನಾನು ನಿನ್ನ ಜೊತೆ ಬಂದು ಹೆಲ್ಪ್ ಮಾಡ್ತೀನಿ. ತಾನು ಮನೆಗೆ ಗೆಸ್ಟ್ ಬಂದಿದ್ರೆ ಸ್ವಲ್ಪ ಡೀಸೆಂಟಾಗಿರೋದು ಕಲಿ. ಬನ್ನಿ ಸರ್. ಜೈನ್ ಸರ್, ನಿಮಗೆ ರೂಮ್ ಓಕೆ ಅಲ್ವಾ? ಅಬ್ಸಲ್ಯೂಟ್ಲಿ. ಸರಿ ಸರ್, ಏನಾದರೂ ಇದ್ದರೆ ನಾನು ಕರೀರಿ ಬರ್ತೀನಿ ಸರ್. ಶೋರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ
ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ತಿಂಗಳ ರಾತ್ರಿ ತೊರೆಯ ಸಮೀಪ ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದರೆ ಯಾವುದೋ ದೀಪ ಉರಿದರೆ ಯಾವುದೋ ದೀಪ ಯಾರೋ ಮೋಹನ ಯಾವ ರಾಧೆಗೋ ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ ಪಡುತ್ತಿರುವನು ಪರಿತಾಪ ದೇವ್ರೆ ಜಯಂತ್ ಇಲ್ಲೇ ಇದ್ದಾರೆ ನಾನೇ ಹಾಡಿದ್ದು ಅಂತ ಅವ್ರಿಗೆ ಗೊತ್ತಾಗೋದ್ರೆ ಯಾಕೆ ಹಿಂಗೆ ನಾನು ಕಾಡ್ತಿದ್ರಿ ಚಿನ್ನು ಮರಿ? ಯಾಕೆ ಆಗ್ತಾ ಇದೆ ನನಗೆ? ನೀವು ನನ್ನ ಜೀವನದಲ್ಲಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಆದರೆ ಪದೇ ಪದೇ ನನಗೆ ಯಾಕೆ ಹೀಗಾಗ್ತಾ ಇದೆ? ದಿನ ನೀವು ಇಲ್ಲ ಎಲ್ಲೊಂದು ಆಸ್ಪಾಸಲ್ಲಿ ಇದ್ದೀರೇನೋ, ಈಗ ಆಗಲೂ ನನ್ನ ಬಂದು ಸೇರ್ತೀರೇನೋ ಅಂತ ನನಗೆ ಯಾಕೆ ಅನಿಸುತ್ತೆ. ಯಾಕೆ ನಿಮ್ಮ ಹಾಡೋ ದಿನ ನನ್ನ ಕಿವಿಲಿ ಗುಯಿಗುಡುತ್ತೆ ಚಿನ್ನು ಮರಿ? ಯಾಕೆ ಹಿಂಗೆ ಆಗ್ತಾ ಇದೆ ಚಿನ್ನು ಮರಿ? ನಿಮ್ಮನ್ನು ಬಿಟ್ಟು ಜೀವನ ಮಾಡೋ ಶಕ್ತಿ ಜಯಂತನಿಗಿಲ್ಲ. ಜಾಹ್ನವಿ ಇಲ್ಲದೆ ನನಗೆ ಯಾವ ಅಸ್ತಿತ್ವನೂ ಇಲ್ಲ ಚಿನ್ನು ಮರಿ. ನೀವೆಲ್ಲ ಇದ್ರು ದಯವಿಟ್ಟು ಬೇಗ ವಾಪಸ್ ಬಂದ್ಬಿಡಿ. ಜಯಂತ, ನಿನಗೆಲ್ಲೂ ನಿದ್ದೆ ಇಲ್ಲ ಕಣೋ. ಚಿನ್ನು ಮರಿ, ನೀವು ನನ್ನ ಜೊತೆ ಇದ್ಮೇಲೆ ಏನೂ ಟೆನ್ಷನ್ ಇಲ್ಲ ಬಿಡಿ. ಇವತ್ತು ನಿಮ್ಮ ಯಾವ ಹಾಡು ಕೇಳಲಿ? ಎಷ್ಟೊಂದು ಹಾಡು ಹಾಡಿದ್ದೀರಿ. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ರೀ ಚಿನ್ನು ಮರಿ, ಚಿನ್ನು ಮರಿ, ಚಿನ್ನು ಮರಿ, ಅಂತೂ ಇಂತೂ ಬಂದ್ಬಿಟ್ರಾ? ನನಗೆ ಗೊತ್ತಿತ್ತು ಚಿನ್ನು ಮರಿ, ನೀವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ನಾನು ಎಲ್ರಿಗೂ ಹೇಳ್ತಿದ್ದೆ ಚಿನ್ನು ಮರಿ, ಆದರೆ ಯಾರೂ ನಂಬ್ತಾನೆ ಇರಲಿಲ್ಲ. ಆದರೂ ನಿನ್ನನ್ನು ಬಿಟ್ಟು ಹೋದಾಗ ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಆದರೆ ಈಗ ನೀವು ಬಂದಿದ್ದೀರಲ್ಲ, ನನಗಷ್ಟು ಸಾಕು ಚಿನ್ನು ಮರಿ. ಜಯಂತಿಗೆ ಅಷ್ಟು ಸಾಕು, ಅಷ್ಟು ಸಾಕು. ಇವಾಗ ಗೊತ್ತಾಯ್ತಾ ನನ್ನ ಬೆಲೆ ಏನು ಅಂತ? ಗೊತ್ತಾಯ್ತು ಚಿನ್ನು ಮರಿ. ನೀವಿಲ್ಲದೆ ನಾನು ಕಳೆದಿರೋ ಪ್ರತಿ ಕ್ಷಣನೂ ಒಂದು ಯುಗದ ಹಾಗೆ ಅನಿಸಿದೆ. ನಾನು ನಿಮ್ಮನ್ನು ಹುಡುಕಕ್ಕೆ ಎಲ್ಲ ಕಡೆ ಪ್ರಯತ್ನ ಮಾಡಿ ಚಿನ್ನು ಮರಿ, ಆದರೆ ನೀವೆಲ್ಲೂ ಸಿಗಲೇ ಇಲ್ವಲ್ಲ. ಆದರೂ ನಿಮ್ಮ ಮುದ್ದು ಮರಿ ಧೃತಿಗೆ ಎಡಲಿಲ್ಲ, ಆಸೆ ಕಳ್ಕೊಳ್ಳಿಲ್ಲ ಚಿನ್ನು ಮರಿ.
ಒಂದು ದಿವಸ ನೀವು ಬಂದೇ ಬರ್ತೀರಿ ಅನ್ನೋ ಸಂತೋಷದಲ್ಲಿ ನಿಮಗೆ ಹಕ್ಕ ಇದೆಯಾ ನಿಮ್ಮ ಹೆಸರಿನಲ್ಲಿ ಒಂದು IT ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ವಿ ಅಂತ. ನನಗೆ ಗೊತ್ತಿತ್ತು ಚಿನ್ನಮರಿ ನೀವು ಬರ್ತೀರಿ ಅಂತ. ಅದಕ್ಕೆ ನೀವು ಬಂದ ತಕ್ಷಣ IT ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ಬೇಕು, ನಿಮ್ಮ ಕಣ್ಣಲ್ಲಿ ಕಾಣೋ ಖುಷಿನ ನಾನು ಅನುಭವಿಸ್ಬೇಕು ಅಂತ ಕಾಯ್ತಾ ಇದ್ದೆ ಚಿನ್ನಮರಿ. ನೋಡಿ, ನೀವಿದ್ದರುವಾಗಲೂ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ ಅಲ್ವಾ. ದಯವಿಟ್ಟು ನನ್ನ ಬಿಟ್ಟು ಯಾವತ್ತೂ ಹೋಗಬೇಡಿ ಚಿನ್ನಮರಿ. ನೀವಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ, ಬಿಟ್ಟು ಹೋಗಬೇಡಿ ಚಿನ್ನಮರಿ. ಚಿನ್ನಮರಿ ಚಿನ್ನಮರಿ ಚಿನ್ನಮರಿ. ಜಯಂತ, ನನ್ನ ಮನಸ್ಸು ಹೇಳ್ತಿರೋದು ಸತ್ಯ ಕಣೋ. ನೀನು ಚಿನ್ನಮರಿ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರು ಸತ್ತಿಲ್ಲ, ಇಲ್ಲ ಎಲ್ಲೋ ಇದ್ದಾರೆ. ಆದಷ್ಟು ಬೇಗ ನೀನು ಅವ್ರನ್ನ ಹುಡುಕಬೇಕು. ನಾನು ನಿಮ್ಮನ್ನು ಹುಡುಕ್ತೀನಿ ಚಿನ್ನಮರಿ. ಬೇಗ ಸಿಗ್ತೀರಾ ಅಲ್ವಾ? ಸಿಗ್ಬಿಡ್ತೀರಿ ಅಲ್ವಾ? ಸಿಗ್ಬಿಡ್ತೀರಿ